ಹಾ ಮಿಸ್ ಊಟ ತಿಂದು ಎಷ್ಟು ದಿನ ಆಯ್ತು, ಈ ಗಮದಲ್ಲೇ ಹೊಟ್ಟೆ ತುಂಬೋಗ್ತಿದೆ. ಅಯ್ಯೋ ನೀವು ಹಂಗೆ ಹೇಳಿದ್ರೆ ನಮ್ಮ ಮನೆ ನಿಮ್ಗೆ ಊಟನೇ ಹಾಕಿಲ್ಲ ಅನ್ಕೋತಾರೆ. ಛೇ ಹಂಗೆ ಯಾಕೆ ಅನ್ಕೋತೀರಾ? ಸ್ನೇಹಂಗೆ ನನ್ನ ಕೈ ರುಚಿ ಅಂದರೆ ಸ್ಯಾನೆ ಇಷ್ಟ. ಅಳಿದ್ರೆ 2 ವಡೆ. ರೈಸ್ ಬಾತ್ ತಗೊಂಬಲ್ಲ. ಬೇಡ 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 ನಮಗೆ ಊಟವ ಇಲ್ದಿರಾ ಮಿಸ್ ಹಾಕೋಬೇಕು ಅಂತೈತೆ. ಅವ್ರಿಲ್ಲ ಅಂದ್ರೆ ಕಳೆನೇ ಇಲ್ಲ. ನಿಜ ಅಳಿ ಅಲ್ವೇ, ಪುಟ್ಟ ಮೀನೇ ಅಲ್ವೇ ನಿಮ್ಮ ಮೆಸ್ಸಿಗೆ ಜೀವಾಳ ಎಲ್ಲ. ಅವಳಿಲ್ದೆ ನಮಗೂ ಒಂಥರ ಬೇಕು ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ. ಅಕ್ಕ, ನೀನು ಮಾಡೋ ಒಡೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೋಸ್ಕರ ಒಂದು 4 ವಡೆನ ಪಾರ್ಸಲ್ ಮಾಡ್ತೀಯಾ? ಅದನ್ನ ನೀನು ಕೇಳ್ಬೇಕೇನಕ್ಕ? ಮಗಳೇ, ನೀನು ಇಷ್ಟಪಡೋದನ್ನ ನೀನು ಕೊಡದೆ ಇರೋಕ್ಕಾಗತ್ತಾ? ಇರು ತಗೊಬರ್ತೀನಿ. ಬಂತು ನೋಡು. ತಗೊಳ್ಳವಿ. ಇಷ್ಟಪಟ್ಟಿರೋರಿಂದ ಸಿಕ್ತಿರೋ ಪಿರುತಿ ವಡೆ. ತಗೊಂಬ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅವನೇ ಕೊಡ್ತಿರೋ ಹಾಗಿದೆ, ನಂಗೆ ತುಂಬ ಖುಷಿ ಆಗ್ತಿದೆ. ಇವಾಗೇನಾದ್ರೂ ಅವ್ವ ಇದ್ದಿದ್ರೆ ನಿನ್ನ ಹೀಗೆ ಮೆಸಲ್ ಕೂಡ್ಸಿ ತಿಂಡಿ ಬಡಿಸ್ತಿದ್ಲಾ? ಸಡಗರದಲ್ಲಿ ಹಬ್ಬನೇ ಮಾಡ್ತಿದ್ಲು. ಅದಕ್ಕೆ ಅವ್ವನ ಹಸು ಅಂತ ಹೇಳೋದು. 1 ಪಟ್ಟು ಪಿರುತಿ ಕೊಟ್ರೆ 10 ಪಟ್ಟು ಪಿರುತಿ ವಾಪಸ್ ಕೊಡೋ ಜೀವ ಅದು. ಅವ್ವ ಎಲ್ಲವ ಇದೆಯಾ? ನಿನ್ ಮಗ ಇಲ್ಲಿ ವೇಟಿಂಗು, ಬಿರ್ನೆ ಬಾವ. ಲೇ ಮುಂಗ್ಸಿ, ಅಣ್ಣ ಮದುವೆ ಆದ್ಮೇಲೆ ಸ್ಯಾನೆ ಬ್ಯುಸಿ ಆಗ್ಬಿಟ್ರಕಲ್ಲ. ಲೇ, ಮದುವೆ ಆದ್ಮ್ಯಾಕು ಅಣ್ಣ ನಮ್ಮ ಜೊತೆಗಿದ್ರೆ ಅದಕ್ಕೆ ಬೇಸರ ಮಾಡ್ಕೊತಾರಕಲ್ಲ. ಆದ್ರೂ ನಂಗೆ ಒಂದು ಲಾಜಿಕ್ ಅರ್ಥ ಆಗ್ತಿಲ್ಲ ಕಲ್ಲ. ಈ ಹುಡುಗರು ಮದುವೆಗೆ ಮುಂಚೆನೇ ಒಂಥರ ಇರ್ತಾರೆ, ಮದುವೆ ಆದ್ಮೇಲೆ ಒಂಥರ ಆಗ್ತಾರೆ. ಅದು ಯಾಕೆ? ಮದುವೆ ಆಗೋಕ್ಕೂ ಮುಂಚೆ ನಮಗೆ 700 ಇರೋಕ್ಕಿಲ್ಲ, ಮದುವೆ ಆದ್ಮೇಲೆ ನಮ್ಮ ಮಾತು ಮನೇಲಿ ನಡೆಯೋಕ್ಕಿಲ್ಲ. ಅದಕ್ಕೆ ಏನಿಲ್ಲ ಮುಗ್ಸೆ, ಏನೋ ಮಾತಾಡ್ಬೇಕಂತ ಕರೆದೆ. ಏನಿಸ್ಯಾ? ಅಣ್ಣ, ನಿನ್ನ ಮದುವೆಗೆ ಬರೋಕ್ಕಾಗಲಿಲ್ಲ, ಉಡುಗೊರೆನೂ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ನಾವು ಹುಡುಗರೆಲ್ಲ ಸೇರ್ಕೊಂಡು ನಿಂಗೊಂದು ಏನಾನು ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮನ್ನು ಕರೆದ್ವಿ. ಲೇ, ಹುಡುಗರ ಯಾರನ್ನ ಹೇಳ್ಬಿಟ್ಟು ಕೊಡ್ತಾರೇನ್ರ? ಅಯ್ಯೋ ಅಣ್ಣ, ಇದು ನೀನು ಸೆಲೆಕ್ಟ್ ಮಾಡಿದ್ಮೇಲೆ ಕೊಡೋ ಹುಡುಗರ ಅಣ್ಣ. ಅಣ್ಣ, ಈ ಫೋಟೋದಲ್ಲಿ ನೀ ಯಾವ ಫೋಟೋ ಸೆಲೆಕ್ಟ್ ಮಾಡ್ತೀಯ ಅದಕ್ಕೆ ದೊಡ್ಡದಾಗಿ ಪ್ರೇಮ್ ಹಾಕ್ಸ್ಕೊಡುಮ ಅಂತ ಅನ್ಕೊಂಡಿದ್ದೀವಿ. ನೀನೇ ಸೆಲೆಕ್ಟ್ ಮಾಡೋಣ. ಅಣ್ಣ, ಈ ಫೋಟೋದಲ್ಲಿ ನೀನು ಅತ್ತಿಗೆ ರಾಜ ರಾಣಿ ಥರ ಕಾಣ್ತಿದ್ರಿ. ಈ ಫೋಟೋಗೆ ಹಾಕ್ಸ್ಲಾ? ಬೇರೆ ಫೋಟೋ ತೋರಿಸ್ಲಾ? ಅಣ್ಣ, ಈ ಫೋಟೋ ನೋಡಕ್ಕಂತೂ ನಂಗೆ 2 ಕಣ್ಣು ಸಾಲ್ತಿಲ್ಲ. ನಾವೆಲ್ಲ ಹುಡುಗರು ಸೇರಿ ಈ ಫೋಟೋ ಸೆಲೆಕ್ಟ್ ಮಾಡಿದ್ದೀವಿ. ನಿನ್ನ ಡಿಸಿಷನ್ ಏನಣ್ಣ? ಇದು ನಿಂಗೆ ಇಷ್ಟ ಆಯ್ತೇನಣ್ಣ? ಅಣ್ಣ, ಮುಂಚೆ ಕೋಲ್ತಾನೆ ಅವನೇ ಯೋನಾರ ಹೇಳೋಣ. ಯಾಕಣ್ಣ, ಯಾವ ಫೋಟೋನ ಇಷ್ಟ ಆಗಿಲ್ವಾ? ಅಣ್ಣ, ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಇನ್ನು ಸುಮಾರು ಫೋಟೋ ಐತೆ, ಇದು ತೋರಿಸ್ತೀನಿ. ಲೇ, ಇದು ನಿಕ್ಕ ನಾನು ಏನ್ಲ ಮಾಡ್ಲಿ? ಅಣ್ಣ, ಇದೇ ಕಿಂಗ್ ಕೊಡ್ತಿದ್ಯಾ? ಈ ಫೋಟೋನ ನಿಮ್ಮ ರೂಮ್ ಒಳಕ್ಕೆ ಇಟ್ಕ. ಇದನ್ನ ದಿನ ನೋಡ್ತಾ ಇದ್ರೆ ನಿಮ್ಮಿಬ್ರು ಅನ್ಯೂನ್ಯತೆ ಹೆಚ್ಚಾಯ್ತದೆ. ಇವಾಗ ಏನು ನಮ್ಮಿಬ್ಬರ ಮಧ್ಯೆ ಅನ್ಯೂನ್ಯತೆ ಇಲ್ಲ ಅಂತ ಹೇಳ್ತಿದ್ಯಾ? ಹಂಗೆಲ್ಲೋಣ್ಣ ಹೇಳ್ದೆ. ನೋಡ್ರಲ್ಲ, ಈಗಾಗಲೇ ನನ್ನ ಕೋಣೆನಾಗ ನನ್ನ ಮಿಸ್ಫೋಟ ಐತೆ. ನನಗೆ ಅದೇ ಸಾಕು. ಅಣ್ಣ, ಮದುವೆ ಆದ್ಮ್ಯಾಕು ಹಳೆ ಅತ್ತಿಗೆ ಫೋಟೋ ಕೋಣೆಕ್ಕಿದ್ರೆ ಏನ್ ಸಂದಾಗಿರ್ತೈತೆ? ಏಯ್, ಹೆಂಗೈತೆ ಮೈಗೆ? ನಾನು ಅವ್ರನ್ನ ಮದುವೆ ಆಗಿರೋದೆ ಅವ್ರದಾಗ ನಮ್ಮ ಹೃದಯ ಐತೆ ಅಂತ. ಈಗ ಮದುವೆ ಆಗೈತೆ ಅಂತ ನಮ್ಮವ್ರನ್ನ ದೂರ ಮಾಡೋಕ್ಕಾಯ್ತದ? ಅಣ್ಣ, ನಾನು ಹಂಗೇಳಿಲ್ಲ. ಆ ಅತ್ತಿಗೆ ಹೃದಯ ಈ ಅತ್ತಿಗೆ ತವ ಇರ್ಬೇಕಾದ್ರೆ ಫೋಟೋ ಯಾಕಣ್ಣ? ಅದು ಅಲ್ಲದೆ ನಿಮ್ಮ ಮದುವೆ ಆದ್ಮ್ಯಾಕು ಹಳೆ ಅತ್ತಿಗೆ ಫೋಟೋ ರೂಮ್ ಒಳಕ್ಕಿದ್ರೆ ಹೊಸ ಅತ್ತಿಗೆ ಬೇಸರಾಗಕ್ಕಿಲ್ವಾ? ಏಯ್, ಅವ್ರಿಗೆ ಬೇಸರ ಆಯ್ತದಂತ ನಾನು ಅದನ್ನ ತೆಗೆಕಾಯ್ತಿದ್ದ? ನಮ್ಮವ್ರು ಯಾವತ್ತಿದ್ರು ನನ್ನ ಉಸಿರು.
ಈ ಸ್ನೇಹ ಬಂದರು ಅಂತ ನಮ್ಮವ್ರ ಜಾಗ ನಾನು ಯಾರಿಗೂ ಕೊಡೋಕ್ಕಾಗಿಲ್ಲ. ಉಸಿರಿರೋವರೆಗೂ ಅವರು ಅವ್ರ ವಸ್ತು ನಂತ ಜೋಪಾನವಾಗಿರ್ಬೇಕು. ಹಂಗಲ್ಲ ಕಣ. ಏಯ್, ಈ ಇಷ್ಟದಾಗೆ ಇನ್ಯಾರು ಮೂಗು ತೋರ್ಸೋದು ಬೇಕಾಗಿಲ್ಲ. ಇದು ನಿಲ್ಲಿಗೆ ಬಿಟ್ಬಿಡಿ. ನಿಮ್ಮ ಹುಡುಗರೇನೂ ನಂಗೆ ಬೇಕಾಗಿಲ್ಲ. ಅಣ್ಣ ಅಣ್ಣ ಸ್ನೇಹ, ಸ್ನೇಹ, ಹಾ ಮಾವ. ನೋಡಮ್ಮ, ನೀನು ಏನೇನೋ ಬೇಕು ಅಂತ ಹೇಳ್ತಾ ಇದ್ದಿಲ್ಲ, ನಮ್ಮ ಹುಡುಗರೆಲ್ಲ ತಂದಿಟ್ಟವ್ರೆ, ನೋಡವ ಸ್ವಲ್ಪ. ಅಯ್ಯೋ, ಏನದಕ್ಕೆ ಇಷ್ಟೊಂದು ತರಕಾರಿ ಒಂದು ವಾರಕ್ಕೆ ಹಾಳಾಗಲ್ವಾ? ಬಸ್ಸು, ಇದು 1 ವಾರಕ್ಕಲ್ಲ, ಇವತ್ತಿಗೆ ಮಾತ್ರ. ಏನು ಇವತ್ಗ? ಅವ್ವ ಅವ್ವ, ಯೋನ್ ಬಸ್ಸು 2 kg ತರಕಾರಿ ನಮ್ಮ ಮನೇಲಿ ಎಷ್ಟು ದಿನಕ್ಕೆ ಬರುತ್ತವ? ಯಾಕವ? ನೀನು ಹೇಳು ಫಸ್ಟು. 1-2 ದಿನ. ಈಗ ಯಾಕವ ಈ ಪ್ರಶ್ನೆ ಕೇಳ್ತಿದ್ಯಾ? ಅವ್ವ, ಇಷ್ಟೊಂದು ತರಕಾರಿ ಸೊಪ್ಪನ್ನ ಒಂದೇ ದಿನ ಮಾಡಕ್ಕೆ ತರಿಸಿದ್ದಾರೆ. ಯೋನು, ಈಟೊಂದು ತರಕಾರಿ ಎಲ್ಲ ಒಂದೇ ಹೊತ್ಗ? ಯೋನವ ಸ್ನೇಹ, ವಸು ಹೇಳ್ತಿರೋದೆಲ್ಲ ದಿಟ್ವೆ, ಯೋನಿದೆಲ್ಲ. ಅತ್ತೆ, ನಿಮ್ಮ ಮಗ ಗದ್ದೆಲಿ ದುಡಿಯೋಕೆ ಹೋಗಿದ್ದಾರೆ. ದುಡಿಯೋ ಗಂಡಸಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸೋದು ಹೆಂಡತಿ ಕರ್ತವ್ಯ ತಾನೆ. ವಾ, ನೀನು ಹೇಳ್ತಿರೋದು ದಿಟ್ವೆ. ಅವ್ವ, ಅಣ್ಣಯ್ಯ ಮನುಷ್ಯ, ದೈತ್ಯ ಅಲ್ಲ. ಬಸ್ಸು, ರುಚಿ ರುಚಿಯಾಗಿ ವಿಧವಾಗಿ ಅಡುಗೆ ಮಾಡಿದ್ರೆ ಹಿಡಿ ಅನ್ನ ಸೇರೋ ಜಾಗದಲ್ಲಿ ಪಾವು ಸೇರುತ್ತೆ. ಜೊತೆಲಿ ಹುಡುಗರು ಇದ್ದಾರಲ್ವಾ, ಖಾಲಿ ಆಗುತ್ತೆ ಬಿಡು. ಅಣ್ಣ ಮಾತ್ರ ಅದಕ್ಕೆ ಹಿಂದೆ ಬಿದ್ದಿದ್ದಾನೆ ಅಂದ್ಕೊಂಡಿದ್ದೆ, ಗಂಡನ ಹಿಂದೆ ಅದಕ್ಕೇನು ಬಿದ್ದಿದ್ದಾರೆ. ಸರಿ, ಹಾಗಿದ್ರೆ ನಾನು ಇವಾಗಲೇ ಅಡುಗೆ ಮಾಡೋಕೆ ಶುರು ಮಾಡ್ಕೋತೀನಿ. ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲ ರೆಡಿ ಆಗುತ್ತೆ. ಯಾಕವ ಸ್ನೇಹ ನೀನು ಅಡುಗೆ ಮಾಡಬೇಕು? ಕೆಲ್ಸದವ್ರಿಗೆ ಹೇಳಿದ್ರೆ ಸರಿ, ಅಡುಗೆ ಮಾಡಿಬಿಡ್ತಾರೆ. ಇಲ್ಲ ಮಾವ, ಇನ್ಮೇಲೆ ನಿಮ್ಮೆಲ್ಲರಿಗೂ ನಾನೇ ಅಡುಗೆ ಮಾಡಿ ಬಡಿಸೋದು. ಎಲ್ಲರಿಗೂ ಅನ್ನೋದು ನೆಪ, ಅಣ್ಣ ಹೆಂಗಂತ ಹೇಳಿ ಅದಕ್ಕೆ. ಹಾಗೆ ಅನ್ಕೋ, ನನ್ನ ಗಂಡಂಗೆ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೀನಿ. ನೋಡಿದ್ರೇನ್ರಿ, ಕಿವಿ ಹಿಂಡಿ ಬುದ್ಧಿ ಕಲಿಸ್ತಾಳೆ ಅಂತ ಅನ್ಕೊಂಡ್ರೆ ರುಚಿ ರುಚಿಯಾಗಿ ಅಡುಗೆ ಮಾಡಾಕಿ ಇನ್ನೂ ಕೊಬ್ಬಿಸ್ತಾವಳೆ. ಗಂಡನ ಮನಸ್ಸು ಗೆಲ್ಲಬೇಕು ಅಂದರೆ ಅದು ಅಡುಗೆ ಮನೇಲೇ ಶುರು ಆಗಬೇಕು. ಈ ವಿಚಾರ ನಿನ್ನ ಸೊಸೆಗೆ ಚೆನ್ನಾಗಿ ಗೊತ್ತು ಬಂಗಾರ. ಹೌದೌದು, ಸ್ನೇಹ ಅನ್ನೋ ಹೆಸರಿನಾಗೆ ಸ್ಯಾನೆ ಬುದ್ಧಿ ಇರ್ತೈತೆ ಅನ್ಸ್ತೈತೆ. ಒಳಗೆ ಬರ್ಬೋದೇ? ಸ್ವಾಗತನೇ ಕಾರವಾಗದೆ ಅನ್ನಕ್ಕೆ ಇನ್ನು ಸಂಭಾಷಣೆ ಘಾಟಾಗಿದ್ದೇ ಇರ್ತದೆ. ಇವತ್ತೇನೇ ಆಗೋಗ್ಲಿ ಬೆಣ್ಣೆ ಹಚ್ಚಿ ತುಪ್ಪ ಮಾಡಿ ಬಂಗಾರನ ಒಳ್ಳೊಳ್ಳಾಗಿ ಮಾಡ್ಕೊಳ್ಳೇಬೇಕು. ಎಲ್ಲರೂ ಚಂದಕ್ಕಿದ್ದೀರಿ? ನೀನು ಯೋನಿಲ್ಲಿ ಕರೆದವ್ರು ಯಾರು? ಸೊಸೆ ಆದವಳು ಮಗನ ಎತ್ತಿಬಿಟ್ಟು ಗಂಡನ ಮನೆ ಮತ್ಬಿಟ್ರೆ ಅತ್ತೆ ಅದ ಅಂತಾನೆ ಅದನ್ನ ಗೆಪ್ತಿ ಮಾಡಬೇಕು. ಏನವ ಬಸ್ಸು, ನಿಮ್ಮ ಅವನಿಗಂತೂ ನನ್ನ ಮ್ಯಾಕು ಆಪ. ನಿನಗಾದ್ರೂ ಮನೆಗೆ ಬರಬೇಕು ಅಂತ ಅನ್ನಿಸ್ನಿಲ್ವೇ? ಅತ್ತೆ, ಚಂದ್ರು ಮುಂಬೈಗೆ ಹೋಗಿದ್ದಾರಲ್ಲ, ಅವ್ರು ಬಂದ್ಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನವ ಹಿಂಗಂದೀಯ? ನೀನು ಮನೆಗೆ ನೀನು ಬರೋಕ್ಕೆ ಅಪ್ಪನೆ ಬೇಕೇ? ಅವನ ಪಾಡಿಗೆ ಯಾವಾಗಲೂ ಬರ್ತಾನೆ ಬಿಡು. ಮಗನ ಕರ್ಕೊಂಡು ಮನೆಗೆ ಬಂದ್ಬಿಡವ. ಬಂಗಾರು, ಇನ್ನು ನನ್ನ ಕೋಪನವ ಕಂಟಿ ಮದುವೆ ಆದ್ಮೇಲೆ ನಾ ಸಾನೇ ಬದಲಾಗ್ಬಿಟ್ಟಿವ್ನಿ. ಈಗ ಆ ರಾಜಿ ಸವಾಸನೆಲ್ಲ ಬಿಟ್ಬಿಟ್ಟಿವ್ನಿ. ಒಟ್ಟು ಗುಣ ಸುಟ್ರು ಹೋಗಕ್ಕಿಲ್ಲ ಅಂತ ಗಾದೆನೇ ಐತೆ. ಅದನ್ನು ನಾನು ಸಾಯಕ್ಕೆ ಮುಂಚೆನೇ ಸುಟ್ಟಾಕ್ಬಿಟ್ಟಿವ್ನಿ ಬಂಗಾರು. ಸಾಕ್ಷಿ ಸಿಕ್ಕಿದ್ದಿದ್ರೆ ನೀನು ಆ ರಾಜಿ ಈಟತ್ಗಾಗಲೇ ರಾಧನ ಮಗ್ಲಿಗಿರ್ತಿದ್ರಿ. ನಂಗೆ ಗೊತ್ತು
ಸಗಣಿ ಪಕ್ಕದಾಗ ಕೂತ್ಕೊಂಡ್ರೆ ಗಂಧಕ್ಕೂ ಸಗಣಿ ವಾಸನೆ ಬರ್ತದೆ ಅಂತ. ಆದರೆ ನಾನೀಗ ಅಂಟಿದ ಕೊಳೆ ಎಲ್ಲ ತೊಳ್ಕೊಂಡು ಶುದ್ಧ ಆಗಿವ್ನಿ ಬಂಗಾರ. ಬಂಗಾರಂತಾವ ಒಂದು ಕಿತ ನಂಬಿಕೆ ಕಳ್ಕೊಂಡ್ರೆ ಅದನ್ನ ಮತ್ತೆ ಸಂಪಾದನೆ ಮಾಡೋದು ಸಾನೇ ಕಷ್ಟ ಐತೆ. ಅಣ್ಣ, ವಯಸ್ಸಾದ್ಮೇಕೆ ಅಂತ ದ್ವೇಷ ನೀನೇ ಹೇಳು. ನಾನು ಸಾನೆ ಬುದ್ಧಿ ಕಲ್ತೀವಿ. ನನಗೀಗ ಜನ ಬೇಕು. ಆದರೆ ನಮ್ಗೆ ಯಾರು ಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡ್ಕೋತೀವಿ. ಇನ್ನು ಮಾತಾಡಿದ್ರೆ ಗೋತ್ರ ಕೆಡೋದಂತೂ ಗ್ಯಾರಂಟಿ. ಇನ್ನೊಂದು ಕಿತ ಬಂದು ಚೆನ್ನಾಗಿ ಬೆಣ್ಣೆ ಹಚ್ಚಿದ್ರೆ ಆಯ್ತು. ಸರಿ ಕಣವ ವಸು, ನಿನ್ಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ ಮನೆಗೆ ಬಾ. ಸ್ನೇಹ, ಯಾವುದೂ ಮನ್ಸಾಗಿ ಇಟ್ಕೋಬೇಡ ಕಣವ. ನಿನ್ನ ಗಂಡನ ಜೊತೆ 100 ಕಾಲ ಸುಖವಾಗಿ ಬಾಳು. ಹಾಂ, ನಾನಿನ್ನು ಬರ್ತೀನಿ ಬಂಗಾರ. ಬಸ್ಸು, ನಿಮ್ಮ ಅಣ್ಣ ಏನು ಫೋನ್ ಮಾಡಿ ಊಟಕ್ಕೆ ಬರೋಕ್ಕೆ ಹೇಳು. ಅತ್ತೆ ಏನೂ ಬೇಡ, ನಾನೇ ಅಡುಗೆ ಮಾಡಿಕೊಂಡು ಗದ್ದೆಗೆ ತೊಗೊಂಡೋಗ್ತೀನಿ. ಸ್ಯಾನೆ ಬಿಸಿಲು ಕಣವ. ಬಿಸಿಲು ಗಾಳಿ ಮಳೆ ಏನೇ ಬಂದರೂ ಪರವಾಗಿಲ್ಲ, ಅವ್ರಿಗೋಸ್ಕರ ನಾನೇ ನನ್ನ ಕೈಯಾರೆ ಅಡುಗೆ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಆಯ್ತವ, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ. ಬಸ್ಸು, ಸ್ನೇಹಂಗೆ ಸಹಾಯ ಮಾಡವ. ಒತ್ತಿಗೆ ಸರಿಯಾಗಿ ಬುತ್ತಿ ತಗೊಂಡು ಗದ್ದೆ ತಕ್ಕವಾಗಲಿ. ಸರಿ ಅವ. ಏಯ್, ಪಕ್ಕದ ಸೆಲ್ಲಲ್ಲಿ ಚೆಲುವೆ ಅಂತಿದ್ದಾಳೆ. ಇವತ್ತು ಅವಳದು ಬಿಡುಗಡೆ. ಅವಳನ್ನ ಹಿಡಿದ್ರೆ ನಿನ್ನ ಕೆಲಸ ಆಗುತ್ತೆ ನೋಡು. ಹೇ ಚೆಲ್ವಿ, ಇವತ್ತು ಹಿಂಗೆ ಬಿಡುಗಡೆ. ಹೊರಗಡೆ ಹೋದ್ಮೇಲೆ ನೆಟ್ಟಿಗೆ ಬದುಕೋದು ಕಲಿ, ಗೊತ್ತಾಯ್ತಾ? ಆಯ್ತಾಯ್ತು, ಹೆಂಗೆ ಬದುಕಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ಮೊದಲು ಬೀಗ ತೆಗಿ. ಈ ದುರಂಕಾರಕ್ಕೇನು ಕಮ್ಮಿ ಇಲ್ಲ. ನಡಿ. ಚೆಲ್ವಿ, ಒಂದು ನಿಮಿಷ. ನನ್ನ ಹೆಸರು ನಿನಗೆ ಹೆಂಗೆ ಗೊತ್ತು? ಆಗಲೇ ಪಿ ಸಿ ನಿಮ್ಮ ಹತ್ರ ಮಾತಾಡ್ತಿದ್ರಲ್ಲ, ಕೇಳಿಸ್ಕೊಂಡೆ. ಏನು ವಿಷಯ? ನಿನ್ನಿಂದ ಒಂದು ಕೆಲಸ ಆಗಬೇಕಿತ್ತು, ಮಾಡ್ತೀಯಾ? ಈ ಚೆಲ್ವಿ ಬಿಟ್ಟಿಯಾಗಿ ಯಾವ ಕೆಲಸನೂ ಮಾಡೋದಿಲ್ಲ. ಅದು ಗೊತ್ತು. ನಾನು ಹೇಳೋ ಕೆಲಸ ಮಾಡಿದ್ರೆ ನಿನಗೆ ಕೈ ತುಂಬ ಕಾಸು ಸಿಗತ್ತೆ. ಜೀವನ ಪೂರ್ತಿ ಈ ಪಿಕ್ ಪಾಕೆಟ್ ಮಾಡೋ ಕೆಲಸನೂ ತಪ್ಪುತ್ತೆ. ಏನದು? ಅಲ್ಲಿ ಏನೇ ನಡೆದ್ರೂ ನನಗೆ ಆ ವಿಷಯ ಗೊತ್ತಾಗಬೇಕು. ಯಾರಿಗಾದರೂ ಅನುಮಾನ ಬಂದರೆ ಬರದೇ ಇರೋ ಥರ ನೀನು ನಡ್ಕೋಬೇಕು. ಸಿಂಪಲ್. ಹಳ್ಳಿ ಭಾಷೆ, ಕಟ್ಟುಕತೆ ಇರೋದು 2 ಅಸ್ತ್ರ. ನೀನು ಹೇಳೋ ಕಟ್ಟುಕತೆಗೆ ಅವ್ರ ಕರಳು ಚುರುಕ್ ಅನ್ಬೇಕು. ಆಗ ನಿನಗೆ ಮನೆ ಒಳಗಡೆ ಜಾಗ ಸಿಗುತ್ತೆ. ಮಾಡ್ತೀಯಾ? ಸರಿ, ಮಾಡ್ತೀನಿ. ಆದರೆ ನನಗೆ ಬರಬೇಕಾಗಿರೋ ಹಣ ಕರೆಕ್ಟ್ ಟೈಮಿಗೆ ಬಂದು ಸೇರಬೇಕು. ನಿನ್ನ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ದುಡ್ಡು ನಿನ್ನ ಅಕೌಂಟಿಗೆ ಬಂದು ಬೀಳುತ್ತೆ. ಕೆಲಸ ಮಾಡಿ ಸ್ಯಾಲರಿ ಮಿಸ್ ಆಯ್ತಲ್ಲ, ನಡನೆ ಭಕ್ತಿಲ್ಲ ಕಾರಣ. ಲೇ, 7 ದಿನ ಕೆಲಸ ಮಾಡಿದ್ರೆ ಸುಮ್ಕೆ ತಿರ್ಗಾಡಿದ್ದೆ ಆಯಿತು. ಇನ್ಮ್ಯಾಕಾದ್ರೆ ಕೆಲಸದ ಮ್ಯಾಗ ನಿಗಾ ಇಟ್ಟು ನಮ್ಮ ಹೃದಯಕ್ಕೆ ಖುಷಿ ಆಗಂಗೆ ಬಾಳ್ಬೇಕಲ್ಲ. ಪಕ್ಕದ ಕೆಂಪ ಯಾಕೆ ಫೋನ್ ಮಾಡ್ತಾನೆ? ಹೇಳ ಕೆಂಪ.
ಏನ ಹನುಮನ್ನ ಬೇರೆ ಊರು ಹುಡುಗರು ಹೊಡಿತವ್ರ ಅಣ್ಣ ಇಲ್ಲೇ ಅವ್ರೆ ಇಸೆ ತಿಳಿಸ್ತೀನಿ ಬಿಡು ಅಣ್ಣ. ಗೊತ್ತಾಯ್ತು ಬಿಡ್ಲಾ, ಇತ್ತೀಚೆಗೆ ಚಕ್ರಿ ಹುಡುಗರದು ಸಾನೆ ಆಗ್ಬಿಟ್ಟೈತೆ. ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ನಾನೇ ಹೋಗ್ಬೇಕು. ಅಣ್ಣ ನಾವು ಬರೋದಾ? ಬೇಡಕ್ಕಲ್ಲ, ನೀವಿಬ್ರು ಇಲ್ಲೇ ಇದ್ದು ಕೆಲಸ ನೋಡಿ, ನಾನು ಒಬ್ಬನೇ ಹೋಗ್ಬತ್ತೀನಿ. ಲೇ ಮುಂಗ್ಸಿ, ಅಣ್ಣನೇ ಹೋಗೋರಂದ್ರೆ ಅಲ್ಲಿ ಸಾನೆ ದೊಡ್ಡ ಗಲಾಟೆನೇ ಆಗಿರುತ್ತೆ ಅಲ್ವಾ? ಗಲಾಟೆ ಮಾತ್ರ ಅಲ್ಲಕ್ಕಲ್ಲ, ದೊಡ್ಡ ಹೊಡೆದಾಟನೇ ಆಯ್ತದೆ. ನಮ್ಮ ಕಂಟಿ ಅಣ್ಣ ಗೊತ್ತಲ್ಲ, ಬಾಯಿ ಕಮ್ಮಿ ಕೈ ಜಾಸ್ತಿ. ಅದೂ ನಿಜಾನೇ ಕಳ. ಅತ್ತಿಗೆ ಇದೇನಿದು, ತೋಟಕ್ಕೆ ನೀವೇ ಊಟ ತಕ ಬಂದಿದ್ದೀರಾ? ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ತಂದೆ. ಎಲ್ಲಿ ಅವರು ಕಾಣ್ತಾನೆ ಇಲ್ಲ. ಅದಕ್ಕೆ ನೀವಿಲ್ಲಿ ಊಟ ತಂದಿದ್ದೀರಾ, ಅಣ್ಣ ಅಲ್ಲಿ ಬಿಸಿ ಕಜ್ಜಾಯ ಕೊಡೋಕೆ ಹೋಗವ್ರೆ. ಸುಮ್ಕಿರ್ಲ. ಏನು ಬಿಸಿ ಕಜ್ಜಾಯನ? ಹಾಗಂದ್ರೆ ಏನಿಲ್ಲ ಅತ್ತಿಗೆ, ಇವನೇನೋ ಮಾತಿಗೇನೋ ಹೇಳ್ತಾನೆ. ನೀವು ಆಗಿ ಊಟ ನಾವು ಕೊಡ್ತೀವಿ. ಇಲ್ಲ, ನನ್ನ ಕೈಯಾರೆ ಅವ್ರಿಗೆ ಊಟ ಬಡಿಸಿ ಆಮೇಲೆ ಹೋಗ್ತೀನಿ. ಅದಕ್ಕೆ ಅಣ್ಣ ಹೋಗಿರೋದು ಗಲಾಟೆಗೆ, ಎಷ್ಟೊತ್ತಿಗೆ ಬರ್ತಾರೆ ಯಾರಿಗೆ ಗೊತ್ತು? ಸುಮ್ಕಿರ್ಲ, ಅಣ್ಣ ಗೊತ್ತಾದ್ರೆ ಮಕ್ಕೂಗಿತ್ತಾರೆ. ಮುಂಗ್ಸಿ ಅಣ್ಣ ಅವ್ರು ಎಲ್ಲಿ ಹೋಗಿದ್ದಾರೆ ನಿಜ ಹೇಳಿ. ಅಯ್ಯೋ ಅತ್ತಿಗೆ, ಯಾವ ಗಲಾಟೆನಿಲ್ಲ ಏನಿಲ್ಲ. ಅವರು ಪಕ್ಕದವ್ರಿಗೆ ಗೊಬ್ಬರ ತರಕ್ಕೆ ಹೋಗವ್ರೆ. ನೀವಿಬ್ರು ಒಂದೊಂದ್ ಥರ ಹೇಳ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ. ನಾನು ಇವಾಗಲೇ ಕಾಲ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ವಿಚಾರಿಸ್ತೀನಿ. ಅರೆ, ನೀವು ಫೋನೇ ಪಿಕ್ ಮಾಡ್ತಿಲ್ಲ. ಬಿಸಿ ಇರಬೇಕು, ಅದಕ್ಕೆ ತೆಗಿತಿಲ್ಲ ಅತ್ತಿಗೆ. ಅದಕ್ಕೆ ರುಬ್ಬ ಕೇಳ್ತಲ್ವಾ, ಅದಕ್ಕೆ. ಏನು ಅದು ಗೊಬ್ಬರ ತರಬೇಕಾದ್ರೆ ಪರಿಶೀಲನೆ ಮಾಡ್ಬೇಕಲ್ಲ, ಅದಕ್ಕೆ ಹೋಗವ್ರೆ ಅಂತ ಹೇಳ್ತಾವನೆ. ಕುಡಿ ಸುಮ್ಕೆ ನಿಂತ್ಕೊಳ್ಳೋ. ನಾನು ಅವ್ರು ಬರೋವರೆಗೂ ಇಲ್ಲೇ ಕಾಯ್ತೀನಿ. ಅವ್ರು ಯಾವ ಕೆಲ್ಸಕ್ಕೆ ಹೋಗಿದ್ರು ಸರಿ, ಅವ್ರು ಬಂದಮೇಲೆ ಅವರಿಂದನೇ ತಿಳ್ಕೊತೀನಿ. ಅದಕ್ಕೆ ಸ್ಯಾನೆ ಬಿಸಿಲೈತೆ, ಈ ಬಿಸಿಲಾಗ ನೀವು ಯಾಕೆ ಕಾಯ್ತೀರಾ? ಅಣ್ಣ ಬಂದ್ಮ್ಯಾಕೆ ನಾವು ಹೇಳ್ತೀವಿ, ನೀವು ಹೋಗಿ. ಅದೆಲ್ಲ ಆಗಲ್ಲ, ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾನು ಇಲ್ಲೇ ಕಾಯ್ತೀನಿ. ಅದಕ್ಕೆ ಬಿಸಿಲು ಸ್ಯಾನೆ ಐತೆ, ತಗೊಳ್ಳಿ ತಗೊಳ್ಳಿ ಕುಡೀರಿ. ಹಲೋ, ಏನು? ಏನಾಯ್ತು? ಏನಿದೆಲ್ಲ? ಯಾಕೆ ಆಟದ ಗಾಬರಿ ಬಿಟ್ಟಿದ್ದೀರಾ? ಸಣ್ಣಗಾಯ ಆಟಯ. ಡಾಕ್ಟರ್, ತುಂಬಾ ಪೆಟ್ಟಾಗಿದ್ಯಾ? ಅಷ್ಟೇನು ದೊಡ್ಡದಾಗಿ ಆಗಿಲ್ಲ ಅಮ್ಮ. ಅದೇ ಗಾಯ ಕಣ್ಣಿಗೋ ಇಲ್ಲ ತಲೆ ಹಿಂಭಾಗಕ್ಕೋ ಬಿದ್ದಿದ್ರೆ ಜೀವಕ್ಕೆ ತೊಂದರೆ ಆಗಿರೋದಮ್ಮ. ನಾನು ಈ ಮಾತ್ರೆ ಕೊಡ್ತೀನಿ, 3 ದಿನ ಕೊಡಿ, ನೋವು ಕಮ್ಮಿ ಆಗುತ್ತೆ. ಆಮೇಲೆ ಬ್ಯಾಂಡೇಜ್ ಅವಶ್ಯಕತೆ ಏನು ಇರಲ್ಲ. ಯೋನೋ ದೇವ್ರ ಆಶೀರ್ವಾದ, ಕೀಟಕ್ಕೆ ಪಾರಾಗೋನೆ. ಇದೆಲ್ಲ ಹೆಂಗ್ ಮಾಡ್ಕೊಂಡಿದ್ದಾರೆ? ಅಪ್ಪಯ್ಯ, ಅದು ಗಾಡಿನ ಬಿದ್ಬಿಟ್ಟೆ. ಸುಳ್ಳು ಹೇಳ್ಬೇಡಿ. ನಿಮ್ಮ ಹುಡುಗರು ನೀವು ಯಾವುದೋ ಗಲಾಟೆಗೆ ಹೋಗಿದ್ದೀರಾ ಅಂತ ಹೇಳಿದ್ರು. ಅಲ್ಲಾಗಿರೋ ಗಾಯ ತಾನೇ ಇದು.